ಕಿರಣ್ 22ಗೆ ಸ್ವಾಗತ. ಸೊ ಇವತ್ತಿನ ಒಂದು ಟಿಪ್ಸ್ ಅಂತ ಹೇಳಿದ್ರೆ ನೋಡಿ, ಫಸ್ಟಿಗೆ ನಾನು ಈ ಥರ ಒಂದು ಪ್ಯಾಂಟ್, ಓಕೆ, ಈ ಪ್ಯಾಂಟನ್ನು ಯಾವ ಥರ ಕ್ವಿಕ್ ಆಗಿ ಮಡಿಸೋದು ಮತ್ತು ತುಂಬ ನೀಟಾಗಿ ಕಾಣಿಸ್ಬೇಕು ಅಂದರೆ ಯಾವ ಥರ ಮಡಿಸೋದು ಅಂತ ಹೇಳ್ತೀನಿ. ಈ ಥರ ಸ್ಟ್ರೈಟಾಗಿ ಹಾಕ್ಕೊಳ್ಬೇಕು. ಓಕೆ, ಈ ಕಡೆ ಎಡ್ಜು ನೋಡಿ, ಈ ಕಡೆ ಸ್ಟ್ರೈಟಾಗಿ ನೀಟಾಗಿ ಈ ಥರ ಹಾಕ್ಕೊಂಡು, ಸೊ ನಾನು ಈಗ ಅರ್ಧ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಅರ್ಧ ಫೋಲ್ಡ್ ಮಾಡಿಕೊಂಡು ಮತ್ತೆ ನೀವು ನೆಕ್ಸ್ಟು ಹಿಂಗೆ ಹಾಫು, ಈ ಕಡೆ ಹಾಫನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಜಸ್ಟ್ ಏನಿಲ್ಲ, ಈ ಕಡೆ ಓಪನ್ ಇರುತ್ತಲ್ವಾ, ಈ ಕಡೆ ಓಪನ್ ಇರೋದ್ರಲ್ಲಿ ಈ ಥರ ಹಾಕಬೇಕು ಅಷ್ಟೇ. ಎಷ್ಟಿರುತ್ತೆ ನೋಡಿಕೊಂಡು ಇದನ್ನು ಈ ಓಪನ್ ಒಳಗಡೆ ಈ ಥರ ಹಾಕಿದ್ರೆ ಮುಗೀತು. ಎಷ್ಟು ಚೆನ್ನಾಗಿ ಫೋಲ್ಡ್ ಆಗುತ್ತೆ ಅಂತೇಳಿ ನೋಡ್ತಾ ಇರ್ಬೋದು. ಫೋಲ್ಡಿಂಗ್ ಆಗುತ್ತೆ. ಸೊ ಈ ಥರ ಫೋಲ್ಡ್ ಆದಮೇಲೆ ನೆಕ್ಸ್ಟ್ ಜಸ್ಟ್ ಈ ಥರ ಮಡಿಸಿದ್ರೆ ಮುಗೀತು. ನೋಡಿ ಎಷ್ಟು ನೀಟಾಗಿ, ಎಷ್ಟು ಫಾಸ್ಟಾಗಿ ಮಡಿಸಿದ್ವಿ ಅಂತೇಳಿ ಪ್ಯಾಂಟನ್ನು. ಓಕೆ, ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ದೀರಾ ಸಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಕರ್ಚಿಪ್. ಓಕೆ, ನಮ್ಮ ಮನೇಲಿ ಸ್ಮಾಲ್ ಕರ್ಚಿಪ್ ಇರುತ್ತೆ. ಇದನ್ನು ಯಾವ ಥರ ತುಂಬ ಸಣ್ಣದಾಗಿ ಮಡಿಸ್ಬೇಕು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ಈ ಕಡೆ 2 ಫೋಲ್ಡು ನಮಗೆ ಈ ಥರ ಮಡಿಸೋದ್ರಿಂದ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹಾಗೆಯೇ ತುಂಬ ಯುನೀಕಾಗಿ ಕಾಣಿಸುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಮಾಡ್ಕೊಳ್ಬೇಕು. ಎರಡೂ ಈ ಥರ ಸಮ ಮಾಡ್ಕೊಂಡಿರ್ತೀವಲ್ಲ, ನಾವು ತುಂಬ ಚಿಕ್ಕದಾಗಾದರೂ ಮಾಡ್ಬೋದು, ಇಲ್ಲ ಅಂದರೆ ನಾವು ತುಂಬ ದೊಡ್ಡದಾಗಾದರೂ ಮಾಡ್ಕೋಬೋದು. ಓಕೆ, ನೋಡಿ ಇದ್ರೊಳಗೆ ಹಾಕಬೇಕು. ಸೊ ಇದ್ರೊಳಗೆ ಹಾಕಿದ್ರೆ ಮುಗೀತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಕರ್ಚಿಪ್ ಮಾಡಿಸೋದು ಯಾವ ಥರ ಅಂತ ತೋರಿಸ್ತೀನಿ. ಸೊ ಹಾಗೆ ನೆಕ್ಸ್ಟು ಇನ್ನೊಂದು ಟಿಪ್ಸ್ ಬಂದುಬಿಟ್ಟು, ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಬ್ಲೌಸ್ ಪೀಸ್ಗಳು ಇದ್ದೇ ಇರುತ್ತೆ. ಬಟ್ ನಾವು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿರಲ್ಲ. ಬಟ್ ಸ್ಯಾರಿ ಒಂದು ಕಡೆ ಹಾಗೆ ಬ್ಲೌಸ್ ಒಂದು ಕಡೆ ಇರುತ್ತೆ. ಬಟ್ ಇದನ್ನು ಯಾವ ಥರ ನೀಟಾಗಿ ಮಡಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಇರುತ್ತೆ ಅಲ್ವಾ ಒಂದು ಬ್ಲೌಸ್ ಪೀಸು. ಸೊ ನೋಡಿ ಇದನ್ನು ಓಪನ್ ಮಾಡ್ಕೋಬೇಕು. ಈಗ ಓಪನ್ ಮಾಡಿಕೊಂಡು ನೀಟಾಗಿ 2 ಫೋಲ್ಡಾಗಿ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನನಗೆ 2 ಫೋಲ್ಡ್ ಮಾಡ್ಕೊಂಡಿದ್ವಿ. 1 ಫೋಲ್ಡ್, 2 ಫೋಲ್ಡ್, 2 ಫೋಲ್ಡನ್ನ ಮಾಡಿಕೊಂಡು ಮತ್ತು ಈ ಕಡೆ ಇನ್ನೊಂದು ಫೋಲ್ಡನ್ನು ಮಾಡ್ಕೊಳ್ತೀನಿ. ಸೊ ಓಕೆ, ಯಾರಿಗೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನೋಡಿ ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಸೊ ನೋಡಿ ಇದು ನಮಗೆ ಅಂಚು ಮೇಲೆ ಬರಬೇಕು ಅಂತ ಹೇಳಿದರೆ, ಸೊ ಓಕೆನಾ, ಅಂಚು ಮೇಲೆ ಬರಬೇಕು ಅಂತ ಹೇಳಿದರೆ ಈ ಒಂದು ಇರುತ್ತಲ್ವ, ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ ತುಂಬ ಏನಕ್ಕಾಗಿ ಕಾಣಿಸ್ಬೇಕು ಅಥವಾ ಹೈ ಲುಕ್ಕಾಗಿ ಕಾಣಿಸ್ಬೇಕು ನಮ್ಮದು ಒಂದು ಬ್ಲೌಸು, ಯಾವುದೇ ಕಾರಣಕ್ಕೂ ನಾವು ಎಲ್ಲೇ ಇಟ್ಟರು ಕೂಡ ಸೊ ನಮ್ಗೆ ಇದೇ ಬ್ಲೌಸು ಇದೇ ಸ್ಯಾರಿ ಇದೇ ಬ್ಲೌಸು ಅಂತ ಕಂಡುಹಿಡಬೇಕು ಅಂತ ಹೇಳಿದ್ರೆ ಈ ಥರ ಯೂನಿಕ್ಕಾಗಿ ಮಾಡಿಸ್ಕೊಳ್ಳಿ. ಓಕೆನಾ, ನೋಡ್ತಾ ಇರ್ಬೋದು 1 ಫೋಲ್ಡ್. ಸೊ ಇಲ್ಲೂ ಕೂಡ ಅಷ್ಟೇ 1 ಫೋಲ್ಡ್ ಮಾಡ್ಕೊಳ್ಬೇಕು. ನಾವು ತುಂಬ ಈ ಥರ ಚಿಕ್ಕದಾಗಿ ಮಡಿಸೋದ್ರಿಂದ ನಮಗೆ ಪ್ಲೇಸ್ ಕೂಡ ಉಳಿಯುತ್ತೆ. ನೋಡ್ತಾ ಇರ್ಬೋದು, ಈ ಕಡೆ ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸಲ್ಲಿ ಸೊ ನಾವು ಇದನ್ನು ಹಾಕ್ಬೋದು. ನಮಗಿನ್ನೂ ತುಂಬ ಚಿಕ್ಕದಾಗಿ ಬೇಕು ಅಂತ ಹೇಳಿದರೆ ನಾವು ಈ ಥರ ಬಾಕ್ಸ್ ಟೈಪ್, ಓಕೆ, ಬಾಕ್ಸ್ ಟೈಪ್ ಮಾಡಿಕೊಂಡು ಸೊ ನೋಡ್ತಾ ಇರ್ಬೋದು ಫಸ್ಟ್ ಲೇಯರ್ ತಗೊಳ್ಳಿ. ನೋಡಿ ಫಸ್ಟ್ ಲೇಯರ್ ತಗೊಂಡು ಈ ಥರ ಮಾಡಿದರೆ ಮುಗೀತು. ಎಷ್ಟು ಚೆನ್ನಾಗಿ ಬಾಕ್ಸ್ ಫೋಲ್ಡಿಂಗ್ ನೋಡಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಸೊ ಒಂದು ವೇಲ್. ಈ ಒಂದು ವೇಲಲ್ಲಿ ನಾವು ಸುಮಾರು ಬಟ್ಟೆನ ಹಾಕ್ಬೋದು. ನಮ್ಮ ಮನೆಯಲ್ಲಿ ಕಬೋರ್ಡಲ್ಲಿ ಜಾಗ ಇಲ್ಲ ಅಂತ ಹೇಳಿದರೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ನೋಡಿ. ಈ ಥರ ಒಂದು ವೇಲ್ ತೊಗೊಂಡು ಸೊ ಇಲ್ಲಿ ನೋಡಿ ಫ್ರಂಟ್ ಸಮಭಾಗದಲ್ಲಿ ಈ ಥರ ಹಿಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ ಸಮ ಹಿಡ್ಕೊಂಡು ಸೊ ನಾವು ಇಲ್ಲಿ ಜಸ್ಟ್ ಒಂದು ಗಂಟು ಹಾಕ್ಕೊಳ್ಳೋಣ. ಓಕೆ, ಜಸ್ಟ್ ಇಲ್ಲೊಂದು ಗಂಟು ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬ ಬಟ್ಟೆ ಹಾಕ್ಬೋದು. ನಮ್ಮ ಮನೇಲಿ ಕಬೋರ್ಡಲ್ಲಿ ಪ್ಲೇಸ್ ಇಲ್ಲ, ಹಾಗೇ ಬೀರಲ್ಲೂ ಕೂಡ ಪ್ಲೇಸ್ ಇಲ್ಲ ಅಂತ ಅಂದಾಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಲ್ಲ. ಅಲ್ಲಿ ಇಲ್ಲಿ ಹಾಕಿರ್ತೀವಿ ಬಟ್ಟೆ. ಆವಾಗ ಒಂದು ಟೀ ಶರ್ಟ್ ಆಗಲಿ, ನಮ್ಮವು ಡೈಲಿ ವೇರ್ ಬಟ್ಟೆ ಆಗಲಿ ಯಾವ ಥರ ಹಾಕಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಯೂ ಅಷ್ಟೇ, ಇಲ್ಲಿ ಎಡ್ಜಿದ್ದೀನಲ್ವಾ ಸ್ಟಾರ್ಟಿಂಗಿಂದ ಏನು ಮಾಡಬೇಕು ಅಂದರೆ ನಮಗೆ ಎಷ್ಟು ಆಗಬೇಕು ಅಷ್ಟು ಬಳೆನ ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಸೊ ನೋಡಿ ಈಗ ಸೇರಿಸ್ಕೊಳ್ತೀನಿ. ಬಟ್ ಬಳೆ ಹಿಂಗೆ ಬಿಟ್ಬಿಟ್ರೆ ಜಾರುತ್ತೆ. ಬಟ್ ಹಿಂಗೆ ಹಿಡ್ಕೋಬೇಕು. ಸ್ಟಾರ್ಟಿಂಗ್ ಬೇರೆ ನಾವು ಹಾಕಿ ತೋರಿಸ್ತೀನಿ ಯಾವ ಥರ ಬಳೆ ಜಾರಬಾರ್ದು ಅಂತ ನೋಡಿ. ಸೊ ನೋಡಿ ನಾವು ಈ ಥರ ಬಳೆ ಹಾಕ್ಕೊಂಡಿದ್ದೀವಿ.
ಈ ಥರ ಬಳೆ ಹಾಕ್ಕೊಂಡಾದ್ಮೇಲೆ ಸೊ ನಾವು ಸಡನ್ನಾಗಿ ಈ ಥರ ಬಿಡಬಾರ್ದು. ಈ ಥರ ಬಿಟ್ಟರೆ ನಾವು ಬಳೆ ಎಲ್ಲ ಇಲ್ಲಿ ವಾಪಸ್ ಬಂದುಬಿಡತ್ತೆ ಹೆಡ್ಜಿಗೆ. ಹಾಗಾಗಿ ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಇಟ್ಕೋಬೇಕು. ಈಗ ಇಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗು ಒಂದು ಟೀ ಶರ್ಟ್, ಓಕೆನಾ, ಒಂದು ಟೀ ಶರ್ಟನ್ನು ಹಿಂಗೆ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಟೈಟಾಗಿ ಹಾಕ್ಕೊಳ್ತೀವೋ ಅಷ್ಟು ನಾವು ಪ್ಲೇಸನ್ನು ಸೇವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಥರ ಹಾಕ್ಕೊಂಡಾಗ ನೆಕ್ಸ್ಟು ಒಂದು ಬಳೆ ಬಿಡಬೇಕು. ಒಂದು ಬಳೆ ಬಿಟ್ಟಾದಮೇಲೆ ನೋಡಿ ಮತ್ತೆ ಈ ಥರ ಇನ್ನೊಂದು ಟೀ ಶರ್ಟ್ ಆಗಲಿ ಅಥವಾ ನಿಮ್ಮ ಮನೇಲಿ ಯಾವುದೇ ಬಟ್ಟೆ ನಿಮಗೆ ಈ ಥರ ಇಡಬೇಕು ಅಂದ್ಕೊಂಡಿರ್ತೀರಾ ಆ ಥರ ಬಟ್ಟೆ ಇಟ್ಕೊಂಡು ನೆಕ್ಸ್ಟ್ ನೋಡಿ ಈ ಥರ ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಸೊ ಬ್ಯೂಟಿಫುಲ್. ಸೊ ನೋಡಿ ಮತ್ತೆ ಈ ಥರ ಒಂದು ಇಟ್ಕೋಬೇಕು. ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಥರ ಒಂದು ಟ್ರಿಕ್ಸು. ನಾವು ಕಬೋರ್ಡಲ್ಲಾಗಲಿ ಬೀರಲ್ಲಾಗಲಿ ಇದೇ ಥರನ ಸುಮಾರು ಒಂದು ವೇಸ್ಟ್ ಬಟ್ಟೆ ವೇಲಿದ್ರೆ ಹಾಕ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಹಗ್ಗ ಸಹಾಯದಿಂದನೂ ಕೂಡ ನಾವು ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಯೂಸ್ಫುಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಎಷ್ಟು ಸುಮಾರು ಬಟ್ಟೆನೂ ಕೂಡ ಈ ಥರ ಇಡ್ಬೋದು. ಸೊ ಯಾರಿಗೆಲ್ಲ ಗೊತ್ತಿತ್ತು ಈ ಥರ ಒಂದು ಟಿಪ್ಸು ಒಂದು ಟ್ರಿಕ್ಸು ನೋಡಿ. ಲಾಸ್ಟಿಗೆ ಇನ್ನೂ ಸುಮಾರು ಹಾಕ್ಬೋದು, ನಾನು ಬಳೆ ಇಷ್ಟೇ ಹಾಕಿದ್ದೀನಿ ಅಲ್ವಾ, ಹಂಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಾನು ನಿಮಗೆ ಬೀರಲ್ಲಿ ಓಕೆನಾ ಈ ಕಡೆ ಬೀರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಈ ಥರ ನೀವು ಹ್ಯಾಂಗರಿಗಾದರೂ ಹಾಕ್ಬೋದು ಅಥವಾ ಕಬೋರ್ಡಲ್ಲಾದರೂ ಈ ಥರ ಸುಮಾರು ಕಬೋರ್ಡಲ್ಲಿ ಬಟ್ಟೆ ಈ ಥರ ಇಟ್ಟರೆ ಪ್ಲೇಸ್ ವೇಸ್ಟ್ ಆಗುತ್ತೆ ಅಂತ ಇದ್ದರೆ ಸೊ ಈ ಥರ ಮಾಡಿಕೊಂಡು ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮತ್ತು ನಮಗೆ ಡೈಲಿ ವೇರ್ ಮಾಡುವಾಗ ಬೇಗ ತಗೊಳ್ಳೋದಕ್ಕೂ ಕೂಡ ನಮಗೆ ಈಸಿ ಟು ವೇ ಆಗುತ್ತೆ.